ಸರಿಸುಮಾರು 11 ಕಿಲೋಮೀಟರ್ ಮೆರವಣಿಗೆಯನ್ನು ಮುಗಿಸಿ ಅಂತೂ ಇಂತೂ ಬೆಂಗಳೂರು ಕರಗ ವಾಪಸ್ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ತಲುಪಿದೆ. 11 ಕಿಲೋಮೀಟರ್ನ ಮೆರವಣಿಗೆ ಅದು. ಸೊ ಅದ್ಧೂರಿ ಮೆರವಣಿಗೆಯನ್ನು ಮುಗಿಸಿ ಭಕ್ತರ ಸಮ್ಮುಖದಲ್ಲಿ, ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಈಗ ವಾಪಸ್ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಕರಗ ಪ್ರವೇಶ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿಗೆ ಐತಿಹಾಸಿಕ, ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗ ಈ ವರ್ಷಕ್ಕೆ ಸಮಾಪ್ತಿ ಆಗ್ತಾ ಇದೆ. ಆದರೆ ಇದಾದ ಮೇಲೆ ಪೂಜಾ ಕೈಂಕರ್ಯಗಳು ಮುಂದುವರಿಯುತ್ತೆ. ಇನ್ನು ಧ್ವಜವನ್ನು ಇಳಿಸುವಂಥ ಒಂದು ಪ್ರಕ್ರಿಯೆ ಕೂಡ ಆಗಬೇಕು. ಇದಾದ ಮೇಲೆ ಸಮಾಪ್ತಿ ಆಗುತ್ತೆ ಈ ವರ್ಷದ ಕರಗ ಮಹೋತ್ಸವದ ಸಂಭ್ರಮಾಚರಣೆ. ಆದರೆ ಈಗ ಕರಗ ಶಕ್ತ್ಯೋತ್ಸವದ ಮಹೋತ್ಸವ ಏನಿದೆ ಅದರ ಒಂದು ಸಮಾಪ್ತಿ ಕಾರ್ಯಕ್ರಮ ನಡೀತಾ ಇದೆ. ಯಾಕೆಂದರೆ ಕರಗ ವಾಪಸ್ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ ನಂತರ ಕರಗವನ್ನು ಇಳಿಸುವಂಥ ಒಂದು ಶಾಸ್ತ್ರ ನಡೆಯುತ್ತೆ. ಇದಾದ ನಂತರ ದೇವಿಗೆ ಪೂಜೆ ಮಾಡಿ ಇದಾದ ಮೇಲೆ ಇವತ್ತು ತಡ ದಿನ ಅಂದರೆ ಒಂದು 10 ಗಂಟೆ 11 ಗಂಟೆ ಅಥವಾ ನಂತರದ ಸಮಯದಲ್ಲಿ ಧ್ವಜವನ್ನು ಇಳಿಸುವಂಥ ಒಂದು ಪೂಜಾ ಕೈಂಕರ್ಯ ಕೂಡ ನಡೆಯುತ್ತೆ. ಅದಾದ ಮೇಲೆ ಈ ವರ್ಷದ ಕರಗಕ್ಕೆ ಒಂದು ಶಾಸ್ತ್ರೋಕ್ತ ಸಮಾಪ್ತಿ ಅಂತೂ ಸಿಗುತ್ತೆ. ಸೊ ಈಗ ಗಮನಿಸ್ತಿರುವಂಥ ದೃಶ್ಯಾವಳಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಕರಗ ವಾಪಸ್ ಒಂದು ಪ್ರದಕ್ಷಿಣೆ ಹಾಕಿ ನಗರದ ಗಲ್ಲಿಗಳಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ವಾಪಸ್ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.